ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಅಲಿಜ್ ದಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಇಸ್ ಪ್ರೊಟೆಕ್ಟಿಂಗ್ ದೋಸ್ ಅಂಡರ್ಮೈನಿಂಗ್ ಡೆಮಾಕ್ರಸಿ ಇನ್ ಇಂಡಿಯಾ. ರಾಹುಲ್ ಗಾಂಧಿ ಅವರು ಮುಖ್ಯ ಚುನಾವಣಾ ಆಯುಕ್ತರಿದ್ದಾರಲ್ವಾ, ಅವರು ಈ ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾ ಇರುವಂತಹ ಶಕ್ತಿಗಳನ್ನ ರಕ್ಷಿಸ್ತಾ ಇದ್ದಾರೆ ಅಂತಂದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತತೆಯಿಂದ ವರ್ತಿಸಬೇಕಾಗಿತ್ತು. ಆದ್ರೆ ಈಗ ಅದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಅಂತಂದ್ರೆ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದು. ಅಂಡರ್ ಆರ್ಟಿಕಲ್ ಮೊದಲು ಸಹ ನೋಡಿದ್ವಿ, ಆರ್ಟಿಕಲ್ 324 ಸಾಂವಿಧಾನಿಕ ಪ್ರಾಧಿಕಾರ. ಅಪಾಯಿಂಟೆಡ್ ಯಾರು ಅಪಾಯಿಂಟ್ ಮಾಡೋದು? ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡೋದು. ರೆಸ್ಪಾನ್ಸಿಬಲ್ ಫಾರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಮುಕ್ತ ಮತ್ತೆ ನ್ಯಾಯಸಮ್ಮತವಾದ ಚುನಾವಣೆಗಳನ್ನು ನಡೆಸೋದು ಚುನಾವಣಾ ಆಯೋಗದ ಕರ್ತವ್ಯ, ಇದರ ಜವಾಬ್ದಾರಿ. ಇನ್ನು ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ECI ಅಂತ ಹೇಳ್ತೇವೆ. ಇಟ್ಸ್ ಅ 3 ಮೆಂಬರ್ ಬಾಡಿ. ಅದರಲ್ಲಿ ಈಗ ಸದ್ಯಕ್ಕೆ 3 ಅಂತಂದ್ರೆ CEC ಒಬ್ರು, ಚೀಫ್ ಎಲೆಕ್ಷನ್ ಕಮಿಷನರ್ ಒಬ್ರು, ಅದರ ಜೊತೆ 2 ಎಲೆಕ್ಷನ್ ಕಮಿಷನರ್ಸ್, ಇಬ್ಬರು ಚುನಾವಣಾ ಆಯುಕ್ತರಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರಿದ್ದಾರೆ, ಅದರ ಜೊತೆ ಇಬ್ಬರು ಚುನಾವಣಾ ಆಯುಕ್ತರಿದ್ದಾರೆ. ಎನ್ಶೋರಿಂಗ್ ಇಂಡಿಪೆಂಡೆನ್ಸ್ by security of tenure and removal process similar to ಸುಪ್ರೀಂ ಕೋರ್ಟ್ ಜಡ್ಜಸ್. ಅಂದ್ರೆ ಇವರನ್ನ ಸುಪ್ರೀಂ ಕೋರ್ಟ್ ಅನ್ನ ಯಾವ ರೀತಿ ನಾವು ತೆಗೆದು ಹಾಕ್ತೀವಲ್ವಾ, ಅಧಿಕಾರದಿಂದ ಪದಚ್ಯುತಗೊಳಿಸ್ತೀವಲ್ವಾ, ಅದೇ ರೀತಿ ಈ ಚುನಾವಣಾ ಆಯುಕ್ತರನ್ನ ಸಹ ಅದೇ ಪ್ರಕ್ರಿಯೆಯ ಮೂಲಕ ಪದಚ್ಯುತಿಗೊಳಿಸ್ತಾರೆ. ಯಾಕಂದ್ರೆ ಅದು ಡಿಫಿಕಲ್ಟ್ ಆದಂತಹ ಪ್ರಕ್ರಿಯೆ. ಹಾಗಾಗಿ ಅವರಿಗೆ ಸ್ವಾತಂತ್ರ್ಯ ಇದೆ, ನಿಷ್ಪಕ್ಷಪಾತತೆಯಿಂದ ಕೆಲಸ ಮಾಡಲಿಕ್ಕೆ ಭದ್ರತೆ ಇದೆ. ಈ ಸರ್ಕಾರದ ಒತ್ತಡದಿಂದ ಅವರನ್ನ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಆದ್ರೆ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಕೆಲವು ನಡೆ ಸರಿಯಾಗಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಈ ಕುರಿತ ಬೇರೆ ಬೇರೆ ಟೀಕಾಕಾರರು ಅಂತಂದ್ರೆ ಇದರ ಬಗ್ಗೆ ಹಲವಾರು ಜನ ಟೀಕೆ ಮಾಡ್ತಾ ಇದ್ದು, ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆಗಳು ಎದುರಾಗ್ತಾ ಇವೆ. ಇನ್ನು ಮುಂದಿನ ವಿಷಯ, ಸೌದಿ ಅರೇಬಿಯಾ ಅಂಡ್ ಪಾಕಿಸ್ತಾನ್ ಸೈನ್ಡ್ ಮ್ಯೂಚುವಲ್ ಡಿಫೆನ್ಸ್ ಪ್ಯಾಕ್ಟ್ declaring that an attack on one would be treated as an attack on both nations. ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ಎರಡು ದೇಶಗಳು ಒಟ್ಟಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕೊಂಡಿವೆ. ಅದರ ಪ್ರಕಾರ ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಆದ್ರೆ, ಅದು ಸೌದಿ ಅರೇಬಿಯಾ ಇರಬಹುದು ಅಥವಾ ಪಾಕಿಸ್ತಾನ ಇರಬಹುದು, ಒಂದು ದೇಶದ ಮೇಲೆ ದಾಳಿ ಆದ್ರೆ ಅದು ಎರಡೂ ದೇಶದ ಮೇಲೆ ದಾಳಿ ಆದ ಹಾಗೆ. ಅಂತಂದ್ರೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆದ್ರೆ ಸೌದಿ ಅರೇಬಿಯಾ ಹೆಲ್ಪಿಗೆ ಬರುತ್ತೆ, ಸೌದಿ ಅರೇಬಿಯಾದ ಮೇಲೆ ದಾಳಿ ಆದ್ರೆ ಪಾಕಿಸ್ತಾನ ತನ್ನ ಮೇಲೆ ಆಗಿರುವ ದಾಳಿ ಅಂತ ಪರಿಗಣಿಸಿ ಹೆಲ್ಪ್ ಮಾಡುತ್ತೆ. ಆ ತರ ಒಂದು ಡಿಫೆನ್ಸ್ ಪ್ಯಾಕ್ಟ್, ರಕ್ಷಣಾ ಒಪ್ಪಂದಕ್ಕೆ ಎರಡು ದೇಶಗಳು ಸಹಿ ಹಾಕಿವೆ. ಇನ್ನು such defense pacts are formal agreements between countries to provide military aid and security support, often linked to regional power balance and deterrence. ಇಂಥ ರಕ್ಷಣಾ ಒಪ್ಪಂದಗಳು ಯಾಕಿರುತ್ತೆ ಅಂತಂದ್ರೆ, ಪರಸ್ಪರ ಮಿಲಿಟರಿ ನೆರವುಗಳನ್ನ ಕೊಡ್ತಾರೆ, ಸಹಾಯ ಮಾಡ್ತಾರೆ, ಭದ್ರತಾ ಬೆಂಬಲ ಸಿಗುತ್ತೆ. ಹಾಗಾಗಿ ಒಂದು ಪ್ರಾದೇಶಿಕ ಹಂತದಲ್ಲಿ, ಈಗ ಮಿಡಲ್ ಈಸ್ಟ್, ವೆಸ್ಟ್ ಏಷಿಯಾ ಅಂತೆಲ್ಲ ನಾವು ನೋಡ್ತೇವೆ, ಮಧ್ಯಪ್ರಾಚ್ಯ, ಸೌದಿ ಅರೇಬಿಯಾದ ಭಾಗ, ಈ ಒಂದು ಭಾಗದಲ್ಲಿ ಒಂದು ಕಡೆ ಇರಾನ್ ಇದೆ. ಹಾಗಾಗಿ ಪಾಕಿಸ್ತಾನ ಹತ್ರ ನ್ಯೂಕ್ಲಿಯರ್ ವೆಪನ್ಗಳಿದೆ. ಅದು ಸೌದಿ ಅರೇಬಿಯಾಕ್ಕೆ ಒಂಥರ ಒಂದು ಸಪೋರ್ಟ್ ಸಿಕ್ಕದ ಹಾಗೆ. ಹಾಗಾಗಿ ಪಾಕಿಸ್ತಾನ, ಸೌದಿ ಅರೇಬಿಯಾ ಒಟ್ಟಾಗಿ ಯುದ್ಧಗಳನ್ನ ನಿರ್ವಹಿಸುವ ಒಂದು ಪ್ಯಾಕ್ಟ್ಗೆ ಸಹಿ ಹಾಕೊಂಡಿವೆ. ಇದರಿಂದಾಗಿ ರೀಜನಲ್ ಸೆಕ್ಯೂರಿಟಿ, ಅದರ ಜೊತೆ ಯಾವುದೇ ಒಂದು ಶತ್ರು ದೇಶಗಳನ್ನ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗಬಹುದು ಅನ್ನುವ ಉದ್ದೇಶದಿಂದ ಇಂತಹ ಒಂದು ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ದ ಟೈಮಿಂಗ್ ಆಫ್ ದಿಸ್ ಪ್ಯಾಕ್ಟ್ ಇಸ್ ವ್ಯೂಡ್ ಆಸ್ ಎ ಸಿಗ್ನಲ್ ಟು ಇಸ್ರೇಲ್. ಈ ಕಡೆ ಇಸ್ರೇಲ್, ಇರಾನ್, ಆ ಎಲ್ಲಾ ದೇಶಗಳಿಗೆ ಇದೊಂದು ಸಂಕೇತ ಇದ್ದ ಹಾಗೆ, ಅವ್ರೇನ್ ಮಾಡುತ್ತವೆ ಅಂತ ನೋಡ್ಬೇಕಷ್ಟೇ. amid rising regional tension, concerns over Iran's nuclear program. ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಬಹಳ ದೇಶಗಳು, ನಿನ್ನೆ ಅಥವಾ ಮೊನ್ನೆ ನೋಡಿದ್ವಲ್ವಾ ನಾವು, ಇರಾನ್ ಯಾವ ರೀತಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಿಲ್ಡ್ ಮಾಡ್ತಾ ಇದೆಯಾ, IAEA ಬಂದು ಅದರ ಬಗ್ಗೆ ಏನ್ ಹೇಳ್ತಾ ಇದೆ, ಅಟಾಮಿಕ್ ಎನರ್ಜಿ ಏಜೆನ್ಸಿ ಇನ್ಸ್ಪೆಕ್ಷನ್ ಮಾಡೋದ್ರ ಬಗ್ಗೆ, ಅದೆಲ್ಲದರ ಬಗ್ಗೆ ನಿನ್ನೆ ನೋಡಿದ್ವಿ ನಾವು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಪ್ಯಾಕ್ಟ್ ಅಥವಾ ಈ ಒಂದು ಒಪ್ಪಂದ ಸಹ ಎಲ್ಲರ ಗಮನ ಸೆಳೀತಾ ಇದೆ. ಅದ್ರ ಜೊತೆ ಇಂಡಿಯಾ ನೋಡಿ, ಇನ್ನೊಂದು ಆರ್ಟಿಕಲ್ ಕೆಳಗಡೆ ಇತ್ತು, ಇಂಡಿಯಾ ಇಸ್ ಕೇರ್ಫುಲಿ ಎಕ್ಸಾಮೈನಿಂಗ್ ದಿ ಸೌದಿ ಅರೇಬಿಯಾ ಪಾಕಿಸ್ತಾನ್ ಮ್ಯೂಚುವಲ್ ಡಿಫೆನ್ಸ್ ಪ್ಯಾಕ್ಟ್ ಅಂಡ್ ಹಸ್ ಅಫರ್ಮ್ಡ್ ದಟ್ ಇಟ್ ವಿಲ್ ಸೇಫ್ ಗಾರ್ಡ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ರೀಜನಲ್ ಸೆಕ್ಯೂರಿಟಿ. ಭಾರತ ಸುಮ್ಮನೆ ಕುತ್ಕೊಂಡಿಲ್ಲ, ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ಹಾಗಾಗಿ ಇದೇನೇ ಆಗಲಿ, ನಮ್ಮ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗೆ ನಾವು
ಮತ್ತೆ ಪ್ರಾದೇಶಿಕ ಭದ್ರತೆಗೆ ಧಕ್ಕೆ ತರೋದಿಲ್ಲ, ಅದಾಗ್ಲಿಕ್ಕೆ ಬಿಡೋದಿಲ್ಲ. ನಾವು ನಮ್ಮ ದೇಶವನ್ನ ಆದ್ಯತೆಯಾಗಿ ಇಟ್ಕೊಂಡು ನಮ್ಮ ದೇಶಕ್ಕೆ ಏನೇನು ಬೇಕು ಅದನ್ನ ಮಾಡೇ ಮಾಡ್ತೇವೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಪ್ರಾದೇಶಿಕ ಭದ್ರತೆಯನ್ನು ಸಹ ಬಲಪಡಿಸ್ಕೊಳ್ತೇವೆ ಅಂತ ಭಾರತ ಹೇಳ್ತಾ ಇದೆ. ಅದರ ಜೊತೆ ಪಶ್ಚಿಮ ಏಷ್ಯಾ, ವೆಸ್ಟ್ ಏಷ್ಯಾ ಇದೆಯಲ್ವಾ, ಅದರಲ್ಲಿ ಬೇರೆ ಬೇರೆ ಯಾವ ರೀತಿ ನಾವು ನಮ್ಮ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬಹುದು, ಆ ವಿದೇಶಾಂಗ ನೀತಿಯ ಕಡೆ ಸಹ ಭಾರತ ಗಮನ ಹರಿಸ್ತಾ ಇದೆ. ನಮ್ಮ ಹಾಗೂ ಸೌದಿ ಅರೇಬಿಯಾ ಸಂಬಂಧ ಚೆನ್ನಾಗಿದ್ರೂ ಸಹ ಪಾಕಿಸ್ತಾನ ಅದರ ಜೊತೆ ಬಂದಿದೆಯಲ್ವಾ, ಸೇರ್ಕೊಳ್ತಾ ಇದೆ. ಹಾಗಾಗಿ ಇದನ್ನ ನಾವು ಸಮರ್ಥವಾಗಿ ನಿರ್ವಹಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಮುಂದಿನದು, US has decided to revoke the waiver on sanction for India's involvement in Iran's Chabahar port, threatening regional connectivity projects worth over $120 million. ಅಮೆರಿಕ ಮೊದಲು ಚಾಬಹಾರ್ ಬಂದರ್ ಇದೆ ಇರಾನ್ನಲ್ಲಿ, ಅದು ಭಾರತಕ್ಕೆ ಸಂಬಂಧಪಟ್ಟಿದ್ದು. ಅಮೆರಿಕ ಆ ಚಾಬಹಾರ್ ಬಂದರುಗಳ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತು. ಆಮೇಲೆ ವಿನಾಯಿತಿಯನ್ನು ಸಹ ನೀಡಿತ್ತು. ನಿರ್ಬಂಧಗಳು ಇರೋದಿಲ್ಲ ಅಂತ ಹೇಳಿತ್ತು. ಆ ವಿನಾಯಿತಿನ ರದ್ದುಪಡಿಸ್ತಾ ಇದೆ. ಈಗ ಭಾರತಕ್ಕೆ ನೀಡಿದ್ದ ನಿರ್ಬಂಧಗಳ ವಿನಾಯಿತಿನ ರದ್ದುಪಡಿಸ್ತಾ ಇದೆ. ಈಗ ನಮಗೆ ವಿನಾಯಿತಿ ಇರೋದಿಲ್ಲ ಅಂತ. ಹಾಗಾಗಿ ಇದರಿಂದ ಸುಮಾರು 120 ದಶಲಕ್ಷಕ್ಕೂ ಅಂದ್ರೆ ಹೆಚ್ಚು ಮೌಲ್ಯದ ಪ್ರಾದೇಶಿಕ ಸಂಪರ್ಕ ಯೋಜನೆಗಳಿದೆ, ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ಚಾಬಹಾರ್ ಪೋರ್ಟ್ ಎಲ್ಲಿರೋದು? ಸೌತ್ ಈಸ್ಟರ್ನ್ ಇರಾನ್ ನಲ್ಲಿ. ಸೌತ್ ಈಸ್ಟರ್ನ್ ಅಂತಂದ್ರೆ ಆಗ್ನೇಯ ಭಾಗ, ನಾರ್ತ್ ಈಸ್ಟ್, ಸೌತ್ ಈಸ್ಟ್ ನೆನಪಕ್ಕ. ಈ ಒಂದು ಭಾಗದಲ್ಲಿ ಇರಾನ್ ಮ್ಯಾಪ್ ನೋಡಿ ಹೋಗಿ, ಇರಾನಿನ ಈ ಒಂದು ಭಾಗದಲ್ಲಿದೆ. ಅಲ್ಲಿ ಸಿಗಳೆಲ್ಲ ಬರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂಡಿಯಾಸ್ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಗಿವಿಂಗ್ ಡೈರೆಕ್ಟ್ ಆಕ್ಸೆಸ್ ಟು ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ ವೈಲ್ ಬೈಪಾಸಿಂಗ್ ಪಾಕಿಸ್ತಾನ್. ಅಂತಂದ್ರೆ ಪಾಕಿಸ್ತಾನವನ್ನ ನಾವು ಹಾದು ಹೋಗ್ಬೇಕಾಗಿರೋದಿಲ್ಲ. ಚಾಬಹಾರ್ ಬಂದರ ಮೂಲಕ ನಾವು ಇರಾನ್ನಿಂದ ಅಫ್ಘಾನಿಸ್ತಾನಕ್ಕೆ, ಮಧ್ಯ ಏಷ್ಯಾಕ್ಕೆ ನೇರವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಆಗ ಇನ್ ಮುಂದೆ ಈ ಒಂದು ಮಾರ್ಗದಲ್ಲಿ ಏನೇನು ತೊಡಕುಗಳು ಆಗತ್ತೆ ಅಂತ ನೋಡ್ಬೇಕು. ಹೆಚ್ಚು ಖರ್ಚುಗಳು ಅಥವಾ ಕೆಲವೊಂದು ಲಾಸ್ಗಳು ಆಗಬಹುದು ನಮಗೆ. US had earlier exempted Chabahar from sanction due to its role in supporting Afghanistan development. The revocation now complicates the India's strategic and trade interest. ಅಂದ್ರೆ ಭಾರತ ಮೊದಲು ಅಫ್ಘಾನಿಸ್ತಾನಕ್ಕೂ ಸಹಾಯ ಮಾಡ್ತಾ ಇತ್ತು, US ಸಹ ಸಹಾಯ ಮಾಡ್ತಾ ಇತ್ತು. ಹಾಗಾಗಿ ಆ ಬಂದರನ್ನ ಯಾವುದೇ ನಿರ್ಬಂಧಗಳಿತ್ತಲ್ವ ಅದನ್ನೆಲ್ಲ ವಿನಾಯಿತಿ ಕೊಟ್ಟಿತ್ತು. ಆ ಎಲ್ಲಾ ನಿರ್ಬಂಧಗಳಿಂದ ಅಮೆರಿಕ ವಿನಾಯಿತಿ ನೀಡ್ತಾ ಇತ್ತು. ಆದ್ರೆ ಈಗ ಮತ್ತೆ ಆ ವಿನಾಯಿತಿಯನ್ನೇ ಏನ್ ಮಾಡಿದ್ದಾರೆ, ಅದಕ್ಕೆ ಈಗ ಆ ವಿನಾಯಿತಿಯನ್ನು ರದ್ದುಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಭಾರತದ ಕೆಲವು ಕಾರ್ಯತಂತ್ರಕ್ಕೆ, ಹಿತಾಸಕ್ತಿಗೆ ತೊಡಕುಗಳು ಉಂಟಾಗಬಹುದು. US President Donald Trump stated that Russia may end the Ukraine war if global oil prices fall, as high energy revenues fund Moscow's military campaign. ಒಂದು ವೇಳೆ ತೈಲ ಬೆಲೆಗಳು ಕುಸಿದು ಬಿಟ್ರೆ ಆವಾಗಾದ್ರೂ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳ್ಳಬಹುದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಆ ತೈಲಗಳಿಂದ, ಈ ಆಯಿಲ್ ಪ್ರೈಸ್ ಗಳಿಂದ ರಷ್ಯಾಕ್ಕೆ ಜಾಸ್ತಿ ಹಣ ಹರಿದು ಬರ್ತಾ ಇದೆ. ರಷ್ಯಾ ಅದರಿಂದಾನೇ ಹಣ ಪಡ್ಕೊಂಡು ಆ ಹಣವನ್ನ ಈ ಕಡೆ ಯುದ್ಧದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ, ಮಿಲಿಟರಿ ಕಾರ್ಯಾಚರಣೆಗೆ ಅದನ್ನ ಉಪಯೋಗಿಸ್ಕೊಳ್ತಾ ಇದೆ ಅನ್ನೋದು ಟ್ರಂಪ್ ಅವರ ಹೇಳಿಕೆ. ರಷ್ಯಾ ಇಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟರ್. ವಿಶ್ವದಲ್ಲೇ ಅತ್ಯಂತ ದೊಡ್ಡ ದೇಶ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ತೈಲ ಮತ್ತೆ ನೈಸರ್ಗಿಕ ಅನಿಲವನ್ನ ರಫ್ತು ಮಾಡೋ ಅತ್ಯಂತ ದೊಡ್ಡ ದೇಶಗಳಲ್ಲಿ ರಷ್ಯಾ ಸಹ ಒಂದು. ಅಂಡ್ ಫ್ಲಕ್ಚುಯೇಷನ್ಸ್ ಇನ್ ಗ್ಲೋಬಲ್ ಕ್ರೂಡ್ ಪ್ರೈಸಸ್ ಡೈರೆಕ್ಟ್ಲಿ ಅಫೆಕ್ಟ್ ಇಟ್ಸ್ ಎಕಾನಮಿ ಅಂಡ್ ವಾರ್ ಫೈನಾನ್ಸಿಂಗ್. ಹಾಗಾಗಿ ತೈಲ ಬೆಲೆಗಳಲ್ಲಿ ಏನಾದ್ರೂ ಏರಿಳಿತಗಳಾದ್ರೆ ರಷ್ಯಾದ ಆರ್ಥಿಕತೆ ಮತ್ತೆ ಯುದ್ಧಕ್ಕೆ ಯಾವ ರೀತಿ ಅದು ಹಣಕಾಸನ್ನ ಇನ್ವೆಸ್ಟ್ ಮಾಡುತ್ತಲ್ವಾ, ಅದರ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಇನ್ನು ಆಯಿಲ್ ಪ್ರೈಸಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಫ್ಯಾಕ್ಟರ್ಸ್ ಲೈಕ್ OPEC plus decisions, geopolitical conflict, sanctions, and global demand supply dynamics, making them critical in international relations. ಅಂದ್ರೆ ತೈಲ ಬೆಲೆಗಳು ಒಂದೇ ವಿಷಯ ಅಲ್ಲ, ಅದರಲ್ಲಿ OPEC ಪ್ಲಸ್ ಆ ಒಂದು ಗ್ರೂಪ್ನ ನಿರ್ಧಾರಗಳು ಯಾವ ರೀತಿ ಇರುತ್ತೆ, ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಯಾವ ತರ ಆಗ್ತಾ ಇದೆ, ನಿರ್ಬಂಧಗಳೇನಾದ್ರೂ ಇದೆಯಾ, ಮತ್ತೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಮತ್ತೆ ಪೂರೈಕೆ, ಡಿಮ್ಯಾಂಡ್ ಅಂಡ್ ಸಪ್ಲೈ, ಅದರಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ, ಎಲ್ಲಾ ಅಂಶಗಳಿಂದ ತೈಲದ ಬೆಲೆಗಳು ಪ್ರಭಾವಿತ ಆಗುತ್ತೆ, ನಿರ್ಧಾರ ಆಗುತ್ತೆ. ಹಾಗಾಗಿ ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಏರಿಳಿತ ಆದ್ರೆ ರಷ್ಯಾಕ್ಕೆ ಹಿನ್ನಡೆ ಆಗಬಹುದು, ಬೆಲೆಗಳು ಕುಸಿದ್ರೆ ರಷ್ಯಾ ವಾರನ ನಿಲ್ಲಿಸಬಹುದು ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಇನ್ನು ಸೆಬಿ
has given a clean chit to Adani Group in the Hindenburg case, stating that funds invested had returned before the probe began and no related party violation were found. ಕೆಲವು ವರ್ಷಗಳು ನೀವು ನೋಡಿರಬಹುದು, ಹಿಂದಿನ ಹಲವಾರು ವರ್ಷಗಳಿಂದ ಹಿಂದಿನ ನೋಡಿರ್ಬಹುದು, ಹಿಂದಿನ ವರ್ಷ ಅನ್ಸುತ್ತೆ, ಅವಾಗ ಒಂದು ಕೇಸು ಜಾಸ್ತಿ ಸುದ್ದಿಯಲ್ಲಿತ್ತು. ಅದಾನಿ ಸಮೂಹ ಮತ್ತೆ ಹಿಂಡನ್ಬರ್ಗ್ ವರದಿ ಅಂತ ಬಿಡುಗಡೆ ಆಗಿತ್ತು. ಅದರಲ್ಲಿ ಈ ಒಂದು ಅದಾನಿ ಗ್ರೂಪ್ ಇದೆಯಲ್ವಾ, ಅದರ ಮೇಲೆ ಬಹಳ ಅವರು ಆರೋಪಗಳನ್ನ ಮಾಡಿದ್ರು. ಈಗ ಸೆಬಿ, ನಮ್ಮ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಹಿಂಡನ್ಬರ್ಗ್ ವರದಿಗೆ ಸಂಬಂಧಪಟ್ಟ ಹಾಗೆ ಅದಾನಿ ಸಮೂಹಕ್ಕೆ ಕ್ಲೀನ್ ಚಿಟ್, ಅವರು ನಿರ್ದೋಷಿ ಅಂತ ಹೇಳಿದೆ. ಹಾಗಾಗಿ ತನಿಖೆ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ತನಿಖೆ ಆರಂಭಕ್ಕಿಂತ ಮೊದಲೇ ಹೂಡಿಕೆ ಮಾಡಿದ ಹಣ ವಾಪಸ್ ಬಂದಿದೆ, ಮತ್ತೆ ಈಗ ಸಂಬಂಧಿತ ಪಕ್ಷಗಳ ನಿಯಮ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಉಲ್ಲಂಘನೆಗಳು ಕಂಡು ಬಂದಿಲ್ಲ ಅಂತ ಸೆಬಿ ಹೇಳ್ತಾ ಇದೆ. ಸೆಬಿ ಅಂತಂದ್ರೆ ಏನು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸ್ಟ್ಯಾಟ್ಯುಟರಿ ರೆಗ್ಯುಲೇಟರಿ ಬಾಡಿ, 1992 ಅಲ್ಲಿ ಸ್ಥಾಪನೆ ಆದಂತಹ ಶಾಸನಬದ್ಧ ನಿಯಂತ್ರಕ ಸಂಸ್ಥೆ. ಇದು ಏನ್ ಮಾಡುತ್ತೆ ಇದು ಅಂತಂದ್ರೆ, ಇನ್ವೆಸ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡೋದು, ಅದ್ರ ಜೊತೆ ಸೆಕ್ಯೂರಿಟಿ ಮಾರ್ಕೆಟ್ಗಳನ್ನ ರೆಗ್ಯುಲೇಟ್ ಮಾಡೋದು, ನಿಯಂತ್ರಿಸೋದು, ಅದ್ರ ಜೊತೆ ಪ್ರಮೋಟ್ ಫೇರ್ ಪ್ರಾಕ್ಟೀಸಸ್, ನ್ಯಾಯಯುತ ವಹಿವಾಟನ್ನ ಉತ್ತೇಜಿಸೋದು. ಇನ್ನು ಇಲ್ಲೊಂದು ತರ ಬಂದಿದೆ ನೋಡಿ, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್. ಕನ್ನಡದಲ್ಲಿ ನಾವು ಸಂಬಂಧಿತ ಪಕ್ಷಗಳಿಗೆ ಸಂಬಂಧಿಸಿದ ವಹಿವಾಟುಗಳು. ಒಂದು ಕಂಪ್ನಿ ಇರುತ್ತೆ ಅಂತ ಇಟ್ಕೊಂಡ್ರೆ, ಆ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಪ್ರಮೋಟರ್ಸ್ ಇರ್ತಾರೆ, ಪ್ರವರ್ತಕರು, ಅಥವಾ ಅದರದ್ದೇ ಬೇರೆ ಅಂಗಸಂಸ್ಥೆಗಳಿರುತ್ತೆ. ಅದಾನಿ ಗ್ರೂಪ್ ಅಂತ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, ಅದಾನಿ ಗ್ರೂಪಿನ ಬೇರೆ ಬೇರೆ ಪ್ರಮೋಟರ್ಸ್ ಗಳಿರಬಹುದು, ಅಥವಾ ಅದರದ್ದೇ ಒಂದು ಸಬ್ ಕಂಪ್ನಿ ಅಥವಾ ಸಣ್ಣ ಒಂದು ಅಂಗಸಂಸ್ಥೆ ಇರಬಹುದು. ಈಗೇನ್ ಮಾಡ್ತಾರೆ ಈ ಕಂಪ್ನಿಯವರು? ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತಂದ್ರೆ, ಫಿನಾನ್ಷಿಯಲ್ ಡೀಲಿಂಗ್ಸ್ ಬಿಟ್ವೀನ್ ಎಂಟಿಟೀಸ್ ವಿತ್ ಕ್ಲೋಸ್ ಕನೆಕ್ಷನ್. ಇವರಿಗೇನೋ ಒಂದು ದೊಡ್ಡ ಮಟ್ಟದ ಡೀಲ್ ಬೇಕಾಗಿದೆ, ಆ ಡೀಲ್ ಅನ್ನ ಒಂದು ಪ್ರಮೋಟರ್ಸ್ ಇಂದಾನೆ ಖರೀದಿ ಮಾಡ್ಬಿಡೋದು. ಒಂದು ದೊಡ್ಡ ಪ್ರಮಾಣದ ಕಾಂಟ್ರಾಕ್ಟ್ ಅನ್ನ ಪ್ರಮೋಟರ್ಸ್ ಗಳಿಂದ ಖರೀದಿ ಮಾಡೋದು, ಅಥವಾ ತನ್ನದೇ ಆದ ಒಂದು ಸಬ್ಸಿಡರಿ ಕಂಪನಿಯಿಂದ, ತನ್ನ ಒಂದು ಅಂಗಸಂಸ್ಥೆಯಿಂದಾನೆ ಖರೀದಿ ಮಾಡೋದು. ಖರೀದಿ ಮಾಡ್ಬೇಕಾದ್ರೆ ಏನ್ ಮಾಡೋದು? ಬೆಲೆಯನ್ನ ಜಾಸ್ತಿ ಅದಕ್ಕೆ ಖರ್ಚು ಮಾಡೋದು, ಇನ್ಫ್ಲೇಟ್ ಮಾಡಿ ಜಾಸ್ತಿ ಹಣವನ್ನ ಒಂದು ಕೆಲಸಕ್ಕೆ ಉಪಯೋಗಿಸ್ಬಿಡೋದು. ಇದರಿಂದ ಹೇಗೂ ಪ್ರಮೋಟರ್ಸ್ ಅಥವಾ ಈ ಸಬ್ಸಿಡರಿ ಕಂಪನಿಗಳಿರುತ್ತಲ್ವಾ, ಅಂಗಸಂಸ್ಥೆಗಳಿರುತ್ತಲ್ವಾ, ಅದಕ್ಕೆ ದುಡ್ಡಾಗುತ್ತೆ. ದುಡ್ಡು ಆಮೇಲೆ ಇವರಿಗೆ, ಈ ಪ್ರಮೋಟರ್ಸ್ ಗಳಿಗೆ ಮತ್ತೆ ಇವರಿಗೆ ಬೇಕಾದ ರೀತಿಯಲ್ಲಿ ಅದು ಉಪಯೋಗ ಆಗಬಹುದು. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ, ಬೇಕಾದ್ರೆ ಮಾಡಬಹುದಲ್ವಾ, ಅದ್ರಲ್ಲಿ ಏನ್ ತಪ್ಪು ಅಂತ ನಮ್ಗೆ ಅನ್ಸಬಹುದು. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ, ಇಲ್ಲಿ ಹೋಗ್ತಾ ಇರೋದು ಇನ್ವೆಸ್ಟರ್ಸ್ ಗಳ ಹಣ, ಹೂಡಿಕೆದಾರರ ಹಣ. ಹಾಗಾಗಿ ಓವರ್ ಇನ್ಫ್ಲೇಟ್ ಮಾಡಿ ಆ ಹಣವನ್ನ ಹೂಡಿಕೆ ಮಾಡಿದ್ರೆ, ಅಥವಾ ಅದನ್ನ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಂಡ್ರೆ, ಅದನ್ನ ಮೊದಲೇ ಸೆಬಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ, ಅಥವಾ ಸೆಬಿ ಅದರ ಮೇಲೆ ಕೆಲವು ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ. ಹಾಗಾಗಿ ಆಫನ್ ಸ್ಕ್ರೂಟಿನೈಸ್ ಟು ಪ್ರಿವೆಂಟ್ ಮಿಸ್ಯೂಸ್ ಆರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ನೀವು ಕೇಳಿರಬಹುದು, ಹಿತಾಸಕ್ತಿಯ ಸಂಘರ್ಷ ಅಂತ. ಹಾಗಾಗಿ ಅದನ್ನ ತಡಿಲಿಕ್ಕೆ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇರ್ತಾರೆ, ಇಂತಹ ವಿಷಯಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ. ಒಂದು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗಿದೆಯಾ ಇಲ್ವಾ ಅಂತ. ಅಂತಹ ಯಾವುದೇ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗಿಲ್ಲ ಇಲ್ಲಿ, ನೋ ರಿಲೇಟೆಡ್ ಪಾರ್ಟಿ ವೈಲೇಷನ್ ವರ್ ಫೌಂಡ್ ಅಂತ ಸೆಬಿ ಹೇಳ್ತಾ ಇದೆ. ಕ್ವಶನ್ ನೋಡಿ ಒಂದು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಚಾಬಹಾರ್ ಪೋರ್ಟ್. It is located in southeastern Iran and provides India direct access to Afghanistan and Central Asia while bypassing Pakistan. US has always exempted Chabahar port from sanctions due to its role in supporting Afghanistan development. Always antide. India's connectivity projects at Chabahar are valued at over $120 million. Yes, correct. Only 2 are correct. 1 and 3 are correct. 2 is wrong because US has now revoked the exemption. ಯಾವಾಗಲೂ ನಮಗೆ ಸ್ಯಾಂಕ್ಷನ್ ಅಂತಂದ್ರೆ ಎಕ್ಸೆಂಪ್ಷನ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಆಲ್ವೇಸ್ ಅಂತ ಇದೆ, ಅದು ರಾಂಗ್ ಸ್ಟೇಟ್ಮೆಂಟ್. ಮುಂದಿನ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಇಲ್ಲುಸ್ಟ್ರೇಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಕ್ರೂಟಿನೈಸಿಂಗ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್? ಇದಕ್ಕೆ ನೇರವಾಗಿ ಉತ್ತರ ಹೇಳೋದಾದ್ರೆ ಆನ್ಸರ್ ಬಿ. ಇದಕ್ಕೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ are closely watched as they may create conflicts of interest or misuse in promoter subsidiary finance dealings. They may lead to conflict of interest. ನಿಮಗೆ ಗೊತ್ತಿದೆ, ಫಿನಾನ್ಷಿಯಲ್ ಡೀಲಿಂಗ್ ಅನ್ನ ಒಂದು ಪ್ರಮೋಟರ್ಸ್ ಅಥವಾ ಸಬ್ಸಿಡರೀಸ್ ಜೊತೆ ಅಲ್ಲೇನಾದ್ರೂ ಮಿಸ್ಯೂಸ್ ಮಾಡ್ಕೋಬಹುದು ಇರುವಂತಹ ಒಂದು ಅಧಿಕಾರವನ್ನ. ಹಾಗಾಗಿ ಇಂತಹ ಒಂದು ವಿಷಯದ ಬಗ್ಗೆ ಎಕಾನಮಿಯಲ್ಲಿ ಕೇಳಬಹುದು, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಏನು ಹಾಗಂತಂದ್ರೆ.
ಇವತ್ತಿನ ಒಂದು ಆರ್ಟಿಕಲ್ ನೋಡಿ, ಇದಾದ್ಮೇಲೆ ಇನ್ನೊಂದು ಆರ್ಟಿಕಲ್ ಇದೆ, 2 ಆರ್ಟಿಕಲ್ ಇದೆ. ಈಕ್ವಲೈಸಿಂಗ್ ಪ್ರೈಮರಿ ಫುಡ್ ಕನ್ಸಂಪ್ಷನ್ ಇನ್ ಇಂಡಿಯಾ. ಈಕ್ವಲೈಸಿಂಗ್ ಅಂತಂದ್ರೆ ಎಲ್ರಿಗೂ ಸಮಾನವಾಗಿ ವಿತರಿಸೋದು, ಸಮಾನ ಅವಕಾಶ ಕೊಡೋದು ಅನ್ನೋ ರೀತಿ, ಎಲ್ರಿಗೂ ಸಮಾನತೆಯಿಂದ ಯಾವ್ದಾದ್ರು ಒಂದು ವಿಷಯವನ್ನ ತಲುಪಿಸೋದು. ಇಲ್ಲಿ ಪ್ರೈಮರಿ ಫುಡ್ ಕನ್ಸಂಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಇನ್ ಫೆಬ್ರವರಿ 2024, 2024 ಫೆಬ್ರವರಿಯಲ್ಲಿ NSS ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಸರ್ವೆ ಆಗಿತ್ತು. 10 ವರ್ಷಗಳ ನಂತರ ಆ ಸರ್ವೆ ಪಬ್ಲಿಷ್ ಆಯಿತು. ಆ ಡೇಟಾವನ್ನ ಇಟ್ಕೊಂಡು ವರ್ಲ್ಡ್ ಬ್ಯಾಂಕ್ ಏಪ್ರಿಲ್ 2025 ಒಂದು ರಿಪೋರ್ಟ್ ಬಿಡುಗಡೆ ಮಾಡುತ್ತೆ. ಎಕ್ಸ್ಟ್ರೀಮ್ ಪವರ್ಟಿ, ಅದರ ಪ್ರಕಾರ, ಆ ರಿಪೋರ್ಟ್ ಪ್ರಕಾರ ಎಕ್ಸ್ಟ್ರೀಮ್ ಪವರ್ಟಿ ಅಂತಂದ್ರೆ ದಿನಕ್ಕೆ $2.15 ಕಡಿಮೆ ಗಳಿಸುವವರು ಅಥವಾ ಅದಕ್ಕಿಂತ ಕಡಿಮೆ ಖರ್ಚು ಮಾಡುವವರು. ಹಾಗಾಗಿ ಅದು 16.2% ಇತ್ತು. ಅಂತಂದ್ರೆ ಆ ಎಕ್ಸ್ಟ್ರೀಮ್ ಪವರ್ಟಿ ಅದು 2.3%ಗೆ ಇಳಿದಿದೆ. ಹಾಗಾಗಿ ಅದೇನ್ ಹೇಳ್ತಾ ಇದೆ, ಇಂಡಿಯಾ ಹ್ಯಾಡ್ ಆಲ್ಮೋಸ್ಟ್ ಎಲಿಮಿನೇಟೆಡ್ ಎಕ್ಸ್ಟ್ರೀಮ್ ಪವರ್ಟಿ. ನಿಮ್ಮ ದೇಶದಲ್ಲಿ ಎಕ್ಸ್ಟ್ರೀಮ್ ಪವರ್ಟಿ, ಕಡು ಬಡತನ ಅಂತ ಹೇಳ್ತೀವಲ್ವಾ, ಅದು ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಅಂತಂದ್ರೆ ಎಲಿಮಿನೇಟ್ ಆಗಿದೆ. ಆದ್ರೆ ಎಕನಾಮಿಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪವರ್ಟಿ ಫಿಗರ್ಸ್ ಬೇಸ್ಡ್ ಓನ್ಲಿ ಆನ್ ಇನ್ಕಮ್ ಅಂಡ್ ಕ್ಯಾಲೋರೀಸ್ ಮೇ ಹೈಡ್ ಆಕ್ಚುಯಲ್ ಫುಡ್ ಡೆಪ್ರಿವೇಶನ್. ಇನ್ಕಮ್, ಕ್ಯಾಲೋರಿ ಅದರ ಆಧಾರದ ಮೇಲೆ ಇವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ಆಹಾರದ ಸಮಸ್ಯೆ ಇದೆ, ಅದನ್ನ ಇವರು ಹೈಡ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಎಕನಾಮಿಸ್ಟ್ಗಳು ಹೇಳ್ತಾ ಇದ್ದಾರೆ. ಹಾಗೆ ಬಿಯಾಂಡ್ ಕ್ಯಾಲರೀಸ್, ವೈ ಯೂಸ್ ದ ಥಾಲಿ ಆಸ್ ಅ ಮೆಟ್ರಿಕ್. ಟ್ರೆಡಿಷನಲ್ ಆಗಿ ಏನ್ ಮಾಡ್ತಾ ಇದ್ರು, ಇನ್ಕಮ್ ನೀಡೆಡ್ ಟು ಬೈ ಫುಡ್ ಫಾರ್ ಅ ಸೆಟ್ ಆಫ್ ಕ್ಯಾಲರಿ ಇಂಟೇಕ್ ಅಂತಂದ್ರೆ ನಮಗೆ ಎಷ್ಟು ಆಹಾರ ಬೇಕು, ದೇಹಕ್ಕೆ ಎಷ್ಟು ಎನರ್ಜಿ ಬೇಕು, ಅದರ ಆಧಾರದ ಮೇಲೆ ಇನ್ಕಮ್ ಇರ್ತಾ ಇತ್ತು. ಇನ್ಕಮ್ ಅದರ ಆಧಾರದ ಮೇಲೆ ಪವರ್ಟಿ ಲೈನ್ ಡಿಸೈಡ್ ಆಗ್ತಾ ಇತ್ತು. ಲಿಮಿಟೇಷನ್ ಏನಂತಂದ್ರೆ, ಹ್ಯೂಮನ್ ನೀಡ್ ಮೋರ್ ದೆನ್ ಕ್ಯಾಲರೀಸ್. ನಮಗೆ ಬರೀ ಕ್ಯಾಲರಿ ಮಾತ್ರ ಅಲ್ಲ, ಕ್ಯಾಲರಿ ಜೊತೆ ನ್ಯೂಟ್ರಿಷನ್ ಬೇಕು, ಪೌಷ್ಟಿಕಾಂಶ ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೇವೆ, ಸಮತೋಲಿತ ಆಹಾರ ಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅದು ಸಹ ಬೇಕಾಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್, ಲೈಫ್ ಅಲ್ಲಿ ತೃಪ್ತಿ ಇರಬೇಕು ಅಂತ ಹೇಳ್ತಾರಲ್ವಾ, ಹಾಗೆ. ಅಲ್ಟರ್ನೇಟಿವ್ ಏನ್ ಹೇಳಿದ್ರು, ಹಾಗೆ ಥಾಲಿ ಮೀಲ್, ಅದರಲ್ಲಿ ರೈಸ್ ಇರ್ಬೋದು, ದಾಲು, ರೋಟಿ, ವೆಜಿಟೇಬಲ್ಸ್, ಕರ್ಡು, ಸಲಾಡು, ಹೀಗೆ ಸಮತೋಲಿತ ಆಹಾರ ಅಂತ ಹೇಳಿದ ಹಾಗೆ ಅದೆಲ್ಲ ಇದ್ರೆ ಮಾತ್ರ ಬ್ಯಾಲೆನ್ಸ್ಡ್ ಫುಡ್ ಯೂನಿಟ್ ಅದನ್ನ ಯೂಸ್ ಮಾಡಿ ಒಂದು ಮೆಜರ್ಮೆಂಟ್ ಆಗಿ. ಪ್ರೈಸ್ ಇನ್ ಎಸ್ಟಿಮೇಟೆಡ್ ಇನ್ 2023 ₹30 ಪರ್ ಥಾಲಿ. ಅಂದ್ರೆ ಮನೆಯಲ್ಲೇ ಮಾಡೋದಾದ್ರೆ ಒಂದು ₹30 ಇರುತ್ತೆ ಪರ್ ಥಾಲಿ. ಐಡಿಯಾ ಏನಂತಂದ್ರೆ, ಇಲ್ಲಿ ಹೌ ಮೆನಿ ಥಾಲೀಸ್ ಪರ್ ಡೇ ಹೌಸ್ ಹೋಲ್ಡ್ಸ್ ಕ್ಯಾನ್ ಆಕ್ಚುಲಿ ಅಫೋರ್ಡ್ ಫ್ರಾಮ್ ದರ್ ಫುಡ್ ಎಕ್ಸ್ಪೆಂಡಿಚರ್. ಆಹಾರಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಾರಲ್ವಾ, ಅದರಲ್ಲಿ ಇಂತಹ ಬ್ಯಾಲೆನ್ಸ್ಡ್ ಫುಡ್ ಯೂನಿಟ್ ಅನ್ನ, ಅಂತಹ ಥಾಲಿಯನ್ನ ಎಷ್ಟು ಅಫೋರ್ಡ್ ಮಾಡಬಹುದು, ಯಾವ ಮಟ್ಟದಲ್ಲಿ ಅವರು ಅದನ್ನ ಬಳಸ್ಕೊಳ್ಬಹುದು, ಖರೀದಿ ಮಾಡ್ಲಿಕ್ಕೆ ಆಗುತ್ತೆ, ಅದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಮೆಷರ್ ಮಾಡೋದು. ಆದ್ರೆ ಅದ್ರದ್ದು ಏನ್ ಫೈಂಡಿಂಗ್ಸ್, ಅದರಿಂದ ಸಿಕ್ಕಂತಹ ಡೇಟಾ ಏನಂತಂದ್ರೆ, ರೂರಲ್ ಇಂಡಿಯಾ 50% ಆಫ್ ಪಾಪ್ಯುಲೇಷನ್ ಕ್ಯಾನಾಟ್ ಅಫೋರ್ಡ್ 2 ಥಾಲೀಸ್ ಪರ್ ಡೇ. ಅರ್ಧದಷ್ಟು ಜನ ದಿನಕ್ಕೆ ಇಂತಹ ಥಾಲಿ, ದಿನಕ್ಕೆ 2 ಸಾರಿ ಇಂತಹ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅರ್ಬನ್ ಇಂಡಿಯಾದಲ್ಲಿ 20% ಕೆನಾಟ್ ಅಫೋರ್ಡ್ 2 ಥಾಲೀಸ್ ಪರ್ ಡೇ. ಇನ್ನು ನಗರಗಳಲ್ಲಿ ವಾಸ ಮಾಡುವವರು ದಿನಕ್ಕೆ ಅರೌಂಡ್ 20% ಜನ ದಿನಕ್ಕೆ 2 ಸಾರಿ ಇಂತಹ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮತೋಲಿತ ಆಹಾರ ಸೇವಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹೈಯರ್ ಫುಡ್ ಡೆಪ್ರಿವೇಶನ್ ಇದೆ ದೆನ್ ವರ್ಲ್ಡ್ ಬ್ಯಾಂಕ್ ಪವರ್ಟಿ ಎಸ್ಟಿಮೇಟ್. ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತಾ ಇದೆ ಅಂತಂದ್ರೆ ಬಡತನ ಕಡಿಮೆ ಆಗಿದೆ ಅಂತ, ಆದ್ರೆ ನಿಜವಾಗ್ಲೂ ಫುಡ್ ಡೆಪ್ರಿವೇಶನ್, ಆಹಾರದ ಅಭಾವ ಜಾಸ್ತಿ ಇದೆ. ಯಾಕಂತಂದ್ರೆ, ಬಿಕಾಸ್ ಪುವರ್ ಹೌಸ್ ಹೋಲ್ಡ್ ಮಸ್ಟ್ ಆಲ್ಸೋ ಸ್ಪೆಂಡ್ ಆನ್ ರೆಂಟ್, ಟ್ರಾನ್ಸ್ಪೋರ್ಟ್, ಹೆಲ್ತ್, ಎಜುಕೇಶನ್ ಅಲ್ವಾ. ಈಗ ಬಡ ಜನರು ಬರೀ ಫುಡ್ ಮೇಲೆ ಎಲ್ಲ ಖರ್ಚು ಮಾಡೋದಿಲ್ಲ, ನೀರು ಕುಡ್ಕೊಂಡೇ ಬದುಕೋರು ಇರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಯಾವುದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೋ ಅದನ್ನ ತಿನ್ಕೊಂಡು ಬದುಕೋರು ಇರ್ತಾರೆ. ಹಾಗಾಗಿ ಅವರಿಗೆ ರೆಂಟ್ ಪೇ ಮಾಡ್ಲಿಕ್ಕೆ ಇರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇರುತ್ತೆ, ಹೆಲ್ತ್, ಎಜುಕೇಶನ್ ಎಲ್ಲ ಕಡೆ ಖರ್ಚು ಮಾಡಬೇಕು. ಸೊ ಫುಡ್ ಇಸ್ ವಾಟ್ ರಿಮೇನ್ಸ್ ಅಲ್ವಾ. ಎಲ್ಲ ಮುಗಿದ್ಮೇಲೆ ಎಷ್ಟಿರುತ್ತೋ ಹಣ, ಅದರಿಂದ ಫುಡ್ಗೆ ಖರ್ಚು ಮಾಡ್ತಾರೆ. ನಾಟ್ ದ ಓನ್ಲಿ ಎಕ್ಸ್ಪೆನ್ಸ್, ಅದೊಂದೇ ಖರ್ಚು ಅಲ್ಲ ಇರೋದು. ಇದರಲ್ಲಿ ನಮ್ಗೆ ಮುಖ್ಯವಾಗಿ ಗಮನಕ್ಕೆ ಬರೋದು PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳು, ಇನ್ಕ್ಲೂಡಿಂಗ್ PDS ಫುಡ್ ಇನ್ ಕ್ಯಾಲ್ಕುಲೇಷನ್, ಸಬ್ಸಿಡೈಸ್ ಫ್ರೀ ರೈಸ್, ವೀಟು ಉಚಿತವಾಗಿ ಕೊಡ್ತಾರಲ್ವಾ ಅದು. ಆವಾಗ PDS ಅನ್ನ ಇನ್ಕ್ಲೂಡ್ ಮಾಡಿದ್ರೆ ರೂರಲ್ ಡೆಪ್ರಿವೇಶನ್ 50% ಇಂದ 40%ಗೆ ಕಡಿಮೆ ಆಗುತ್ತೆ. ಅರ್ಬನ್ 20 ಇಂದ 10% ಕಡಿಮೆ ಆಗುತ್ತೆ. ಆದ್ರೆ ರೂರಲ್ ಫುಡ್ ಡೆಪ್ರಿವೇಶನ್ ನೋಡಿ 40 ಕಡಿಮೆ ಆಗಿದೆ ಅಷ್ಟೇ, ಇಟ್ ಇಸ್ ಸ್ಟಿಲ್ ವೆರಿ ಹೈ. ಹಾಗೆ ಸಬ್ಸಿಡಿ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಏನಂತಂದ್ರೆ, ಇವನ್ ರಿಚ್ ಹೌಸ್ ಹೋಲ್ಡ್ಸ್
90 to 95% ಇನ್ಕಮ್ ಗ್ರೂಪ್ ಇದ್ರೂ ಸಹ ಗೆಟ್ ಆಲ್ಮೋಸ್ಟ್ ದಿ ಸೇಮ್ ಸಬ್ಸಿಡಿ ಆಸ್ ದಿ ಪೂವರೆಸ್ಟ್. ಅವರಿಗೂ ಸಹ ಬಡ ಜನರ ರೀತಿನೇ ಸಬ್ಸಿಡಿ ಸಿಗ್ತಾ ಇರೋದು, ಹಂಗೆ ಸಿಗ್ತಾ ಇದೆ. ಅರ್ಬನ್ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮೋರ್ ಪ್ರೋಗ್ರೆಸಿವ್, ಅಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದೆ ಡಿಸ್ಟ್ರಿಬ್ಯೂಷನ್. ಆದ್ರೆ ಸ್ಟಿಲ್ 80% ಆಫ್ ಪೀಪಲ್, ಇವನ್ ದೋಸ್ ಹೂ ಕ್ಯಾನ್ ಅಫೋರ್ಡ್ ಫುಡ್, ಗೆಟ್ ಸಬ್ಸಿಡೈಸ್ಡ್ ಸಿರಲ್ಸ್. ಅಂತಂದ್ರೆ ಏನಿದ್ರೆ ಹೇಳ್ತಾ ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ಅವಶ್ಯಕತೆ ಇಲ್ಲದವರು ಸಹ ಅದನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ PDS ಇಸ್ ಯೂನಿವರ್ಸಲ್ ನಾಟ್ ಟಾರ್ಗೆಟೆಡ್. ಯೂನಿವರ್ಸಲ್ ಆಗಿ ಎಷ್ಟೋ ಜನರಿಗೆ ಸಿಗ್ತಾ ಇದೆ. ಇದರಿಂದ ಏನಾಗೋದು, ವೇಸ್ಟೇಜ್ ಜಾಸ್ತಿ ಆಗುತ್ತೆ, ಇನ್ಎಫಿಷಿಯನ್ಸಿ, ದಕ್ಷತೆ ಕಡಿಮೆ ಆಗುತ್ತೆ. ವ್ಯಾರ್ ದಿ PDS ಸಕ್ಸೀಡ್ ಆಗೋದು ಎಲ್ಲಿ ಅಂತಂದ್ರೆ, ಸಿರಿಯಲ್ಗಳು, ರೈಸ್, ವೀಟ್ ಎಲ್ಲ ಇರುತ್ತಲ್ವಾ, ಅದರ ಕನ್ಸಂಪ್ಷನ್ ಚೆನ್ನಾಗಿ ಆಗ್ತಾ ಇದೆ ಈಗ. ನಾವು ಆಲ್ಮೋಸ್ಟ್ ಈಕ್ವಲ್ ಅಕ್ರಾಸ್ ರಿಚ್ ಅಂಡ್ ಪುವರ್, ಶ್ರೀಮಂತರು ಇರಬಹುದು, ಬಡವರು ಇರಬಹುದು, ರೈಸ್ ವೀಟ್ ಎಲ್ಲ ಸೇಮ್ ಆಗಿ ಸಿಗ್ತಾ ಇದೆ, ಒಂದೇ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಬೋತ್ ಪುವರೆಸ್ಟ್ 0.5% ಗ್ರೂಪ್, ರಿಚೆಸ್ಟ್ 95 to 100% ಈಟ್ ದಿ ಸೇಮ್ ಅಮೌಂಟ್. ರೈಸ್ ವೀಟ್ ಅನ್ನ ಒಂದೇ ರೀತಿ ಸೇವಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, PDS ಹ್ಯಾಸ್ ಸಕ್ಸೀಡೆಡ್ ಇನ್ ಈಕ್ವಲೈಸಿಂಗ್ ಆಕ್ಸೆಸ್ ಟು ಸಿರಲ್ಗಳನ್ನ, ಇಂತಹ ಅಕ್ಕಿ, ಗೋಧಿ ಅಂತ ಧಾನ್ಯಗಳನ್ನ ಕೊಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. ಆದ್ರೆ ಇಟ್ ಇಸ್ ಓನ್ಲಿ 10% ಆಫ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್. ಅದು ಒಟ್ಟು ಎಕ್ಸ್ಪೆಂಡಿಚರ್ ಇನ 10% ಮಾತ್ರ. ಫೇಲ್ಯೂರ್ ಆಗೋದು ಎಲ್ಲಿ ಅಂತಂದ್ರೆ, PDS ಇಟ್ ಕೆನಾಟ್ ಸಾಲ್ವ್ ಓವರ್ ಆಲ್ ಫುಡ್ ಡೆಪ್ರಿವೇಶನ್. ಯಾಕಂತಂದ್ರೆ ಪೀಪಲ್ ನೀಡ್ ಪಲ್ಸಸ್, ಮಿಲ್ಕ್, ವೆಜಿಟೇಬಲ್, ಆಯಿಲ್ಸ್ ಅಲ್ವಾ. ಬರೀ ಅಕ್ಕಿ, ಗೋಧಿ ನಮ್ಗೆ ಕ್ಯಾಲೋರಿ ಬಂದ್ರೆ ಮಾತ್ರ ಸಾಕಾಗೋದಿಲ್ಲ, ಪ್ರೋಟೀನ್ ಬೇಕಾಗುತ್ತೆ, ನ್ಯೂಟ್ರಿಷನ್ ಬೇಕಾಗುತ್ತೆ, ಪೌಷ್ಟಿಕಾಂಶ ಅದೆಲ್ಲ ಬೇಕಾಗುತ್ತೆ. ಹಾಗಾಗಿ ಅದು ಈ ಸಿರಿಯಲ್ಗಳಿಂದ ಸಿಕ್ಕೋದಿಲ್ಲ. ಪುವರ್ ಕನ್ಸ್ಯೂಮ್ ಹಾಫ್ ಆಸ್ ಮಚ್ ಪಲ್ಸಸ್ ಆಸ್ ದಿ ರಿಚ್. ನೋಡಿ, ಶ್ರೀಮಂತರಿಗಿಂತ ಬಡ ಜನರು ಈ ಪ್ರೋಟೀನ್ ಇರಬಹುದು, ಪಲ್ಸಸ್ ಗಳಿರಬಹುದು, ಅದನ್ನ ಅರ್ಧಕ್ಕಿಂತ ಕಡಿಮೆ ಸೇವಿಸ್ತಾ ಇದ್ದಾರೆ. ಯಾಕಂದ್ರೆ ಅದು ಎಕ್ಸ್ಪೆನ್ಸಿವ್. ಫಾರ್ ಮೆನಿ ಪುವರ್ ಓನ್ಲಿ ಪ್ರೋಟೀನ್ ಸೋರ್ಸ್ ಇಸ್ ಅನ್ಅಫೋರ್ಡೆಬಲ್, ಅದನ್ನ ಅವರು ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಕ್ಸ್ಪ್ಯಾಂಡಿಂಗ್ ಸಿರಲ್ಸ್ ಸಪ್ಲೈ ಟು 80 crore ಪೀಪಲ್ ಸ್ಪ್ರೆಡ್ಸ್ ರಿಸೋರ್ಸ್ ಥಿನ್, ಕ್ರಿಯೇಟ್ ಸ್ಟೋರೇಜ್ ಇಶ್ಯೂಸ್ ಅಂಡ್ ಡಸಂಟ್ ರಿಫ್ಲೆಕ್ಟ್ ಆಕ್ಚುಯಲ್ ನೀಡ್. ಹಾಗಾಗಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಸಹ ಕೆಲವೊಂದ್ಸರಿ ಇರೋ ಸಮಸ್ಯೆ ಏನು, ರಿಸೋರ್ಸ್ಗಳ ಕೊರತೆ ಇದೆ, ಮತ್ತೆ ಸ್ಟೋರೇಜ್ ಇಶ್ಯೂಗಳು ಸ್ಟಾರ್ಟ್ ಆಗಬಹುದು. ಹಾಗಾಗಿ ಆಕ್ಚುಯಲ್ ನೀಡ್ ಅನ್ನ ಕೆಲವೊಂದ್ಸರಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ ಅದು. ಇನ್ನು ಪಾಲಿಸಿ ಪ್ರಪೋಸಲ್ ಇವರು ಹೇಳೋ ಪ್ರಕಾರ, ಸ್ಟ್ರಿಮ್ ಸಿರಲ್ ಎಂಟೈಟಲ್ಮೆಂಟ್ಸ್ ಫಾರ್ ಅಪ್ಪರ್ ಗ್ರೂಪ್ಸ್ ಹೂ ಆಲ್ರೆಡಿ ಕನ್ಸ್ಯೂಮ್ ಇನಫ್. ಆಲ್ರೆಡಿ ಅಪ್ಪರ್ ಗ್ರೂಪ್ಸ್ ಗಳಿರ್ತಾರೆ, ಇನಫ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಈ ಸಿರಲ್ಗಳನ್ನ ಅಥವಾ ಈಗ ಅಕ್ಕಿ, ಗೋಧಿ ಕೊಡ್ತಾರಲ್ವಾ, ಅದಕ್ಕೆ ಸ್ವಲ್ಪ ಮಿತಿಯನ್ನ ವಿಧಿಸೋದು. ಫ್ರೀ ಅಪ್ ರಿಸೋರ್ಸಸ್ ಬೈ ರೆಡ್ಯೂಸಿಂಗ್ ಎಕ್ಸೆಸ್ ರೈಸ್, ವೀಟ್ ಸಪ್ಲೈ. ರಿಸೋರ್ಸ್ ಗಳನ್ನ ಫ್ರೀ ಮಾಡಬೇಕು ಅಂತಂದ್ರೆ, ಸ್ಟೋರೇಜ್ ಫೆಸಿಲಿಟಿ ಜಾಸ್ತಿ ಮಾಡಬೇಕು ಅಂತಂದ್ರೆ, ರೈಸು, ವೀಟ್ ಇರ್ತಕ್ಕಂತಹ, ಅದಕ್ಕೆ ಖರ್ಚು ಮಾಡ್ತಕ್ಕಂತಹ ಹಣವನ್ನ ಅಥವಾ ಅದಕ್ಕೆ ಯುಟಿಲೈಸ್ ಮಾಡ್ತಾ ಇರ್ತಕ್ಕಂತಹ ರಿಸೋರ್ಸ್ ಗಳನ್ನ ಕಡಿಮೆ ಮಾಡಿ ಅದನ್ನ ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ. ಎಕ್ಸ್ಪ್ಯಾಂಡ್ PDS ಟು ಇನ್ಕ್ಲೂಸ್ ಪಲ್ಸಸ್, ಅದರಲ್ಲಿ ದಾಲ್ ಇರಬಹುದು, ಬೇರೆ ಬೇರೆ ಪಲ್ಸಸ್ ಗಳನ್ನ ಆಡ್ ಮಾಡಬೇಕು, ಅದರಲ್ಲೂ ಎಸ್ಪೆಷಲಿ ಫಾರ್ ದಿ ಪೂವರೆಸ್ಟ್. ಯಾಕಂತಂದ್ರೆ ಪ್ರೋಟೀನ್ ಬೇಕು ಅವರಿಗೆ, ಕನ್ಸಂಪ್ಷನ್ ಗ್ಯಾಪ್ ಇದೆ, ಪೂವರೆಸ್ಟ್ ಮತ್ತೆ ರಿಚೆಸ್ಟ್ ನಲ್ಲಿ ಕನ್ಸಂಪ್ಷನ್ ಗ್ಯಾಪ್ ಇಸ್ ವೆರಿ ಹೈ. ಹಾಗಾಗಿ ಇನ್ಕ್ರೀಸಿಂಗ್ ಪಲ್ಸ್ ಸಪ್ಲೈ ಕ್ಯಾನ್ ಈಕ್ವಲೈಸ್ ನ್ಯೂಟ್ರಿಷನ್ ಲೆವೆಲ್ಸ್ ಮೋರ್ ಎಫೆಕ್ಟಿವ್ಲಿ ದೆನ್ ಸಿರಲ್ಸ್. ಮೊದಲು ಈ ಪಲ್ಸಸ್ ಗಳನ್ನ ಈಕ್ವಲೈಸ್ ಮಾಡೋದ್ರಿಂದ ಪೂರ್ ಮತ್ತೆ ರಿಚ್ ನಡುವೆ ಇರುವಂತಹ ಈ ಒಂದು ನ್ಯೂಟ್ರಿಷನ್ ಲೆವೆಲ್ ಗ್ಯಾಪ್ ಇದೆಯಲ್ವಾ, ಅದನ್ನ ಕಡಿಮೆ ಮಾಡಬಹುದು. ಹಾಗಾಗಿ ಪ್ರಪೋಸಲ್ ಪ್ರಕಾರ PDS ಮಾಡಿದ್ರೆ ಕಾಂಪ್ಯಾಕ್ಟ್ ಆಗುತ್ತೆ, ಟಾರ್ಗೆಟ್ ಆಗುತ್ತೆ, ನ್ಯೂಟ್ರಿಷನ್ ಓರಿಯೆಂಟ್ ಆಗಿರುತ್ತೆ, ಯಾರಿಗೆ ಬೇಕೋ ಅದು ತಲುಪುತ್ತೆ ಈ ಯೋಜನೆ. ರೈಸ್ ದಿ ಪೋರೆಸ್ಟ್ ಹೌಸ್ ಹೋಲ್ಡ್ಸ್ ಫುಡ್ ಕನ್ಸಂಪ್ಷನ್ ಅಪ್ ಟು ದಿ ಲೆವೆಲ್ ಆಫ್ ದಿ ರಿಚೆಸ್ಟ್. ಹೌಸ್ ಹೋಲ್ಡ್ ಫುಡ್ ಕನ್ಸಂಪ್ಷನ್ ಅಂದ್ರೆ ಯಾವ ರೀತಿ ಆಹಾರ ಸೇವಿಸಬೇಕು, ಬಡ ಜನರು ಶ್ರೀಮಂತರ ರೀತಿಯ ಅಂತಂದ್ರೆ ಲಕ್ಸುರಿ ಫುಡ್ ಅಥವಾ ದೊಡ್ಡ ಮಟ್ಟದ ಏನೇನೋ ತಿನ್ನೋದು ಅಂತಲ್ಲ, ಆದ್ರೆ ಒಳ್ಳೆಯ ಆಹಾರ ಸೇವಿಸೋದು. ಅದನ್ನ, ಆ ಒಳ್ಳೆಯ ಆಹಾರವನ್ನ ಬಡ ಜನರು ಸಹ ಸೇವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಗ್ಲೋಬಲಿ ಸಿಗ್ನಿಫಿಕೆಂಟ್, ಯಾಕಂತಂದ್ರೆ ರೇರ್ ಫಾರ್ ಅ ಡೆವಲಪಿಂಗ್ ಕಂಟ್ರಿ ಟು ಅಚೀವ್ ಸಚ್ ಈಕ್ವಲೈಸೇಷನ್ ಇನ್ ಬೇಸಿಕ್ ಫುಡ್ ಸೆಕ್ಯೂರಿಟಿ. ಡೆವಲಪಿಂಗ್ ಕಂಟ್ರೀಸ್ಗೆ ಸ್ವಲ್ಪ ಕಷ್ಟ ಅಂತಹ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ. ಹಾಗಾಗಿ ಜಾಗತಿಕ ಮಟ್ಟದಿಂದ ನಾವು ಕೆಲವು ಸಹಕಾರಗಳನ್ನ ಪಡ್ಕೋಬೇಕಾಗಬಹುದು. ಒಂದ್ ವೇಳೆ ಇದನ್ನ ಸಾಧಿಸಿದ್ರೆ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದರ ಸಿರಿಯಲ್ ಸ್ಟಾಕ್ ಬರ್ಡನ್ ಇರುತ್ತಲ್ವಾ, ಅದನ್ನ ಕಡಿಮೆ ಮಾಡಿ ಅದನ್ನ ಪಬ್ಲಿಕ್ ಫಂಡ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡಬಹುದು. ಹಾಗೆ ಏನ್ ಗೊತ್ತಾಯ್ತು ನಮ್ಗೆ ಇದರಿಂದ, ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ ಎಕ್ಸ್ಟ್ರೀಮ್ ಪವರ್ಟಿ ಆಲ್ಮೋಸ್ಟ್ ಗಾನ್. ಆದ್ರೆ ಥಾಲಿ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, ಫುಡ್ ಡೆಪ್ರಿವೇಶನ್ ಇಲ್ಲೂ ಇದೆ, 40% ರೂರಲ್, 10% ಅರ್ಬನ್. ಹಾಗಾಗಿ PDS ಅಲ್ಲಿ ಸಿರಿಯಲ್ಗಳಿದೆ, ಆದ್ರೆ ಪ್ರೋಟೀನ್ ಅಂಶಗಳು ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು,
ಶಿಫ್ಟ್ ಫೋಕಸ್ ಫ್ರಮ್ ಸಿರಲ್ ಟು ಪಲ್ಸಸ್ ಅಂಡ್ ನ್ಯೂಟ್ರಿಷನ್, ಅದ್ರ ಕಡೆ ಶಿಫ್ಟ್ ಆಗಬೇಕು. ಈಕ್ವಲೈಸ್ ಪ್ರೈಮರಿ ಫುಡ್ ಕನ್ಸಂಪ್ಷನ್, ನಾಟ್ ಜಸ್ಟ್ ಕ್ಯಾಲೋರೀಸ್. ಬರೀ ಕ್ಯಾಲೋರಿ ಇಂಟೇಕ್ ಮಾತ್ರ ಅಲ್ಲ, ಫುಡ್ ಕನ್ಸಂಪ್ಷನ್ ಅನ್ನ ಈಕ್ವಲೈಸ್ ಮಾಡಬೇಕು. ಸಾರಿ, ಇನ್ನು ಮುಂದಿನ ಒಂದು ಆರ್ಟಿಕಲ್, ಇದು ಸಹ ಸ್ವಲ್ಪ ರಿಲೇಟೆಡ್ ಆಗಿರೋದೆ. ಇಂಡಿಯಾ ಅಂಡ್ SDG 3, ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ನಮ್ಮ SDG ರ್ಯಾಂಕ್ ಎಷ್ಟಿದೆ? 99 ಇದೆ. ಔಟ್ ಆಫ್ 167 ಕಂಟ್ರೀಸ್. 167 ದೇಶಗಳಲ್ಲಿ ನಮ್ಮ ರ್ಯಾಂಕಿಂಗು 99 ಇದೆ. ಅಂತಂದ್ರೆ ಇಲ್ಲಿ ತನಕ ಬೆಸ್ಟ್ ರ್ಯಾಂಕಿಂಗ್ ಇದು. 109 ಇತ್ತು ಮೊದಲು, ಈಗ 99ಕ್ಕೆ ನಾವು ಬಂದಿದ್ದೇವೆ. ಪ್ರೋಗ್ರೆಸ್ ಸೀನ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಬೇಸಿಕ್ ಸರ್ವಿಸ್, ಮೂಲಸೌಕರ್ಯದಲ್ಲಿ ಸಂಬಂಧಪಟ್ಟ ಹಾಗೆ ಮತ್ತೆ ಬೇಸಿಕ್ ಸರ್ವಿಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೋಗ್ರೆಸ್ ಇದೆ ನಮ್ದು. ಆದ್ರೆ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ರಿಮೇನ್ ವೀಕ್ ಸ್ಪಾಟ್, ಎಸ್ಪೆಷಲಿ ರೂರಲ್ ಅಂಡ್ ಟ್ರೈಬಲ್ ಏರಿಯಾಸ್. ಸ್ವಲ್ಪ ಹೊತ್ತಿನ ಹಿಂದೆ ಚರ್ಚೆ ಮಾಡಿದ ವಿಷಯದ ಕನೆಕ್ಟ್ ಆಗುತ್ತೆ ಇದು. ವೀಕ್ ಸ್ಪಾಟ್, ಹೆಲ್ತ್ ನ್ಯೂಟ್ರಿಷನ್ ನಲ್ಲಿ ನಾವು ಬಹಳ ವೀಕ್ ಆಗಿದ್ದೇವೆ. ಅಲ್ಲಿ ಆಗ್ಬೇಕಾದಂತ ಬೆಳವಣಿಗೆ ಬಹಳಷ್ಟಿದೆ. ಹಾಗಾಗಿ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾ ಸ್ಲೋ ಪ್ರೋಗ್ರೆಸ್ ಆನ್ SDG 3. ಏನು SDG 3? ಎನ್ಶೋರ್ ಹೆಲ್ದಿ ಲೈಫ್ಸ್ ಅಂಡ್ ಪ್ರಮೋಟ್ ವೆಲ್ ಬೀಯಿಂಗ್ ಫಾರ್ ಆಲ್ ಎಟ್ ಆಲ್ ಏಜಸ್. ಎಲ್ಲಾ ವರ್ಗದವರಿಗೂ, ಎಲ್ಲಾ ವಯಸ್ಸಿನವರಿಗೂ ಹೆಲ್ದಿ ಲೈಫ್ ಅಂತಂದ್ರೆ ಆರೋಗ್ಯಯುತವಾದ ಜೀವನ, ಅದರ ಜೊತೆ ಯೋಗಕ್ಷೇಮ ಅಂತ ಹೇಳ್ತೀವಲ್ವಾ, ವೆಲ್ ಬೀಯಿಂಗ್, ಎಲ್ಲವನ್ನ ಸಹ ಸರಿಯಾಗಿ ತಲುಪಿಸೋದು, ಅದನ್ನ ಪ್ರಮೋಟ್ ಮಾಡೋದು. ಡೇಟಾ ಪಾಯಿಂಟ್ಗಳು ನೋಡಿ. ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ, ತಾಯಂದಿರ ಮರಣ ಪ್ರಮಾಣ 1,00,000 ಬರ್ತ್ಗೆ ಎಷ್ಟಾಗುತ್ತೆ ಅಂತ. ಸಾರಿ, 97 ಇದೆ. ನಮ್ಮ ಟಾರ್ಗೆಟ್ 70, ಇನ್ನು ಸಾಧಿಸಬೇಕು. ಇದನ್ನ 2030ಕ್ಕೆ 70 ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಅಂಡರ್ 5 ಮಾರ್ಟಾಲಿಟಿ ರೇಟು ಟಾರ್ಗೆಟ್ ನಮ್ದು 25 ಇದೆ. ಕರೆಂಟ್ ವ್ಯಾಲ್ಯೂ 32 ಇದೆ 1000 ಬರ್ತ್ಸ್ಗೆ. ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಜಸ್ಟ್ 2 to 6 ಮಾತ್ರ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ 73.6 ಇರಬೇಕಿತ್ತು ಟಾರ್ಗೆಟ್, ಆದ್ರೆ ಈಗಿರೋದು 70 ಇಯರ್ಸ್. ಜೀವಿತಾವಧಿ ಅಂತ ಕರೀತೇವೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಜೀವಿಸ್ತಾನೆ ಅನ್ನೋದು ನಮ್ಮ ದೇಶದಲ್ಲಿ 70 ಇಯರ್ಸ್ ಇದೆ. ಇನ್ನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ನಮ್ಮ ಟಾರ್ಗೆಟ್ ಇರೋದು 7.8%, ಆದ್ರೆ ಈಗ ಸದ್ಯಕ್ಕೆ ಫ್ಯಾಮಿಲಿ ಸ್ಪೆಂಡಿಂಗ್ ನ 13% ಇದೆ. ಇಮ್ಯುನೈಸೇಷನ್ ಕವರೇಜ್ ಅಂತಂದ್ರೆ ಸಾಂಕ್ರಾಮಿಕ ರೋಗ ಇರಬಹುದು, ರೋಗ ನಿರೋಧಕ ಶಕ್ತಿ ಎಲ್ಲ ಕಡೆ ಡೆವಲಪ್ ಮಾಡೋದು. ನಾವು ಇಟ್ಕೊಂಡಿರೋ ಟಾರ್ಗೆಟ್ 100% ವ್ಯಾಕ್ಸಿನ್ ಕೊಡೋದಿರಬಹುದು, ಇಮ್ಯುನೈಸೇಷನ್. ಆದ್ರೆ ಕರೆಂಟ್ಲಿ 93% ಮಾತ್ರ ಕವರ್ ಮಾಡಿದ್ದೇವೆ. ಹಾಗಾಗಿ ಓವರ್ ಆಲ್ ಪ್ರೋಗ್ರೆಸ್ ಇದೆ, ಆದ್ರೆ ಸಾಕಾಗ್ತಾ ಇಲ್ಲ. ಬಟ್ ನಾಟ್ ಇನಫ್. ಇಂಡಿಯಾ ಇಸ್ ನಾಟ್ ಆನ್ ಟ್ರ್ಯಾಕ್ ಟು ಮೀಟ್ SDG 3 by 2030. ಅಂತಂದ್ರೆ ಇವ್ರ ಪ್ರಕಾರ 2030ಕ್ಕೆ ನಾವು ನಮ್ಮ ಎಲ್ಲಾ ಅಚೀವ್ಮೆಂಟ್, ಎಲ್ಲಾ ಗುರಿಗಳನ್ನು ಸಾಧಿಸೋದು ಸ್ವಲ್ಪ ಕಷ್ಟ ಇದೆ. ವಿ ಆರ್ ನಾಟ್ ಆನ್ ಟ್ರ್ಯಾಕ್, ಇನ್ನು ಆ ಹಾದಿಯಲ್ಲಿ ಇಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಪ್ರಾಬ್ಲಮ್ಸ್ ಅಥವಾ ಚಾಲೆಂಜಸ್ ಏನು? ಎಕ್ಸೆಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ನಿಮ್ಗೆ ಗೊತ್ತಿದೆ, ರೂರಲ್ ಟ್ರೈಬಲ್ ಏರಿಯಾಗಳಲ್ಲಿ ಒಳ್ಳೆ ಹಾಸ್ಪಿಟಲ್ಗಳಿಲ್ಲ, ಡಾಕ್ಟರ್ಸ್ಗಳು ಇರೋದಿಲ್ಲ, ಪ್ರೈಮರಿ ಹೆಲ್ತ್ ಕೇರ್ ಇರೋದಿಲ್ಲ. ಅದ್ರ ಜೊತೆ ಎಷ್ಟೋ ಪುವರ್ ಫ್ಯಾಮಿಲಿಗಳು ಟ್ರೀಟ್ಮೆಂಟ್ ಅನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೈಗೆಟುಕುವ ದರದ ವೈದ್ಯಕೀಯ ಸೇವೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇನ್ನು ನಾನ್ ಎಕಾನಮಿಕ್ ಫ್ಯಾಕ್ಟರ್ಗಳಂತಂದ್ರೆ ಅಪೌಷ್ಟಿಕತೆ, ಮಾಲ್ನ್ಯೂಟ್ರಿಷನ್, ಸ್ವಚ್ಛತೆ ಇಲ್ಲದೆ ಇರೋದು, ನೈರ್ಮಲ್ಯ ಇಲ್ಲದೆ ಇರೋದು, ಪುವರ್ ಹೈಜೀನ್, ಸ್ಯಾನಿಟೇಷನ್, ಲೈಫ್ ಸ್ಟೈಲ್ ಡಿಸೀಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆ ಕಲ್ಚರಲ್ ಫ್ಯಾಕ್ಟರ್ಸ್ಗಳು, ಸ್ಟಿಗ್ಮಾ ಅಂತಂದ್ರೆ ಇಂಥ ರೋಗ ಬಂದ್ರೆ ನಾವು ಅದಕ್ಕೆ ಏನು ಮಾಡೋದಿಲ್ಲ, ಅಥವಾ ಕೆಲವರು ವೈದ್ಯರನ್ನ ಸಂಪರ್ಕಿಸೋದಿಲ್ಲ, ಬೇರೆ ಬೇರೆ ವಿಧಾನಗಳನ್ನ, ಅವರದ್ದೇ ಆದ ನಂಬಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮಿತ್ಸ್ ಇರುತ್ತೆ, ಅವೇರ್ನೆಸ್ ಇರೋದಿಲ್ಲ. ಹಾಗಾಗಿ ಪೀಪಲ್ ಡೋಂಟ್ ಯೂಸ್ ಅವೈಲೇಬಲ್ ಹೆಲ್ತ್ ಸರ್ವಿಸಸ್. ಎಷ್ಟೋ ಪ್ರದೇಶಗಳಲ್ಲಿ ವೈದ್ಯಕೀಯ ಸೇವೆಗಳೇನೋ ಇದೆ, ಆದ್ರೆ ಜನರೇ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಏನ್ ಮಾಡ್ಬೇಕು ನಾವು ಹಾಗಾದ್ರೆ? ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್. ಫಸ್ಟ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅನ್ನು ಕಡಿಮೆ ಮಾಡಬೇಕು. ಎಲ್ಲರಿಗೂ ಹೆಲ್ತ್ ಕೇರ್ ಆಕ್ಸೆಸ್ ಈಸಿಯಾಗಿ ಸಿಗ್ಬೇಕು. ಇಕ್ವಿಟಿ ಅದರಲ್ಲಿ ಸಮಾನ ಅವಕಾಶಗಳಿರ್ಬೇಕು. ಎಕ್ಸಾಂಪಲ್ ನೋಡಿ, ಕಂಟ್ರೀಸ್ ವಿತ್ ಸ್ಟ್ರಾಂಗ್ ಇನ್ಶೂರೆನ್ಸ್, ಲೆಸ್ ಕ್ಯಾಟಾಸ್ಟ್ರೋಫಿಕ್ ಸ್ಪೆಂಡಿಂಗ್. ಎಲ್ಲೆಲ್ಲಿ ಸ್ಟ್ರಾಂಗ್ ಇನ್ಶೂರೆನ್ಸ್ ಇದೆಯೋ ಅಲ್ಲಿ ಇಂಥ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಇರೋದಿಲ್ಲ. ಅದ್ರ ಜೊತೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳು, PHC ಅಂತ ಕರೀತೇವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮುಖ್ಯವಾಗಿ ಅಲ್ಲಿ ಅದು ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ 3 ಲೆವೆಲ್ ಅಲ್ಲಿ ನಮಗೆ ಕೋಆರ್ಡಿನೇಷನ್ ಚೆನ್ನಾಗಿರ್ಬೇಕು. ಯಾಕಂದ್ರೆ PhD ಡಿಟೆಕ್ಟ್ ಡಿಸೀಸ್ ಅರ್ಲಿ, ಕಟ್ ಹಾಸ್ಪಿಟಲೈಸೇಷನ್ ಕಾಸ್ಟ್. ಒಂದು ವೇಳೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ನಲ್ಲೇ ಚೆನ್ನಾಗಿ ಡಿಟೆಕ್ಟ್ ಮಾಡಿದ್ರೆ ಡಿಸೀಸ್ ಅನ್ನ, ಅಥವಾ ಬೇಕಾಗಿರೋ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಹಾಸ್ಪಿಟಲೈಸೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಡಿಜಿಟಲ್ ಹೆಲ್ತ್ ಟೂಲ್ಗಳನ್ನ, ಟೆಲಿಮೆಡಿಸಿನ್, ಈ ಹೆಲ್ತ್ ರೆಕಾರ್ಡ್ಗಳನ್ನ ಯೂಸ್ ಮಾಡಬೇಕು. ನೋಡಿ, WHO ಮತ್ತೆ ಲಾನ್ಸೆಟ್ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಡಿಜಿಟಲ್ ಟೂಲ್ಗಳನ್ನ ಯೂಸ್ ಮಾಡೋದ್ರಿಂದ ಮೆಟರ್ನಲ್ ಕೇರ್, ತಾಯಂದಿರ ಆರೋಗ್ಯ ಮತ್ತೆ ವ್ಯಾಕ್ಸಿನೇಷನ್ ಟ್ರ್ಯಾಕಿಂಗ್ ಎಲ್ಲ ಬಹಳ ಈಸಿಯಾಗಿ ಇಂಪ್ರೂವ್ ಆಗಿದೆ.
ಅದರಲ್ಲೂ ಪೂರ್ ಕಂಟ್ರೀಸ್ಗಳಲ್ಲಿ ಬಹಳ ಹೆಲ್ಪ್ ಮಾಡಿದೆ ಈ ವ್ಯವಸ್ಥೆಗಳು, ಡಿಜಿಟಲ್ ಟೂಲ್ಗಳು ಅಂತ WHO ಮತ್ತೆ ಲಾನ್ಸೆಂಟ್ ಸ್ಟಡಿ ಹೇಳ್ತಾ ಇದೆ. ಅದರ ಜೊತೆ ಸ್ಕೂಲ್ ಲೆವೆಲಲ್ಲೇ ನಾವು ಹೆಲ್ತ್ ಎಜುಕೇಶನ್ ಕರೆಕ್ಟ್ ಆಗಿ ಕೊಡೋದು. ಟೀಚ್ ಚಿಲ್ಡ್ರನ್ ಅಬೌಟ್ ನ್ಯೂಟ್ರಿಷನ್ ಅಂತಂದ್ರೆ ಈಗ ನೋಡಿರ್ಬೋದು ನೀವು, ಪೌಷ್ಟಿಕ ಆಹಾರ ಅಂತಂದ್ರೆ ಏನು, ಯಾವ್ದನ್ನ ಸೇವಿಸಿದ್ರೆ ಒಳ್ಳೆಯದು, ಹೈಜೀನ್ ಬಗ್ಗೆ, ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ, ಮೆಂಟಲ್ ಹೆಲ್ತ್, ರೋಡ್ ಸೇಫ್ಟಿ ಎಲ್ಲವನ್ನ ನಾವು ಮಕ್ಕಳು ಇರ್ತಾರಲ್ವಾ ಅವರಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಇದೆಲ್ಲವನ್ನ ತಿಳಿಸ್ಬೇಕು. ಹಾಗಾಗಿ ಆವಾಗಲೇ ಅವರಿಗೆ ಒಂದು ಹ್ಯಾಬಿಟ್ ಫಾರ್ಮ್ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೇದಾಗುತ್ತೆ. ಮತ್ತೆ ವೆನ್ ಎಜುಕೇಟೆಡ್ ಗರ್ಲ್ಸ್ ಬಿಕಮ್ ಮದರ್ಸ್, ಬೆಟರ್ ಫ್ಯಾಮಿಲಿ ಹೆಲ್ತ್. ಯಾವಾಗ ಒಬ್ಬ ವಿದ್ಯೆಯನ್ನ ಹೊಂದಿರುವವರು ಅಥವಾ ಒಂದು ಮಹಿಳೆ ತಾಯಿ ಆಗ್ತಾಳೋ ಆವಾಗ ಇಡೀ ಫ್ಯಾಮಿಲಿ ಹೆಲ್ತ್ ಚೆನ್ನಾಗಿರುತ್ತೆ. ಗ್ಲೋಬಲ್ ಮಾಡೆಲ್ ನೋಡೋದಾದ್ರೆ ಫಿನ್ಲ್ಯಾಂಡ್ ಅಲ್ಲಿ ನೋಡಿ, ಸ್ಕೂಲ್ ಹೆಲ್ತ್ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಎಜುಕೇಶನ್ ಕೊಟ್ಟಿರೋದ್ರಿಂದ ಹಾರ್ಟ್ ಡಿಸೀಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆ ಜಪಾನ್ಸ್ ಕಂಪಲ್ಸರಿ ಹೆಲ್ತ್ ಎಜುಕೇಶನ್, ಜಪಾನ್ ಅಲ್ಲಿ ಕಂಪಲ್ಸರಿ ಹೆಲ್ತ್ ಎಜುಕೇಶನ್ ಅಂತ ಇದೆ, ನೀತಿ ಅಥವಾ ರೂಲ್ಸ್, ಒಂದು ಪಾಲಿಸಿ ಇದೆ. ಅದರಿಂದ ಹೈಜೀನ್ ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇದೆ ಅದರಲ್ಲಿ, ಜಪಾನ್ ದೇಶದಲ್ಲಿ. ರೋಲ್ ಆಫ್ ಪೇರೆಂಟ್ಸ್ ಮತ್ತೆ ಸೊಸೈಟಿ ಸಹ ಇಂಪಾರ್ಟೆಂಟ್. ಪೇರೆಂಟ್ಸ್ ಮಸ್ಟ್ ಚೆಕ್ ಇಫ್ ಸ್ಕೂಲ್ಸ್ ಕವರ್ ಹೆಲ್ತ್ ಟಾಪಿಕ್ಸ್. ಸ್ಕೂಲಲ್ಲೆಲ್ಲ ಹೆಲ್ತ್ ಬಗ್ಗೆ ಸಹ ಶಿಕ್ಷಣ ಜ್ಞಾನವನ್ನ ಕೊಡ್ತಾ ಇದಾರ ಅಂತ ತಂದೆ ತಾಯಿ ಪೋಷಕರು ಚೆಕ್ ಮಾಡ್ತಾ ಇರಬೇಕು. ಗೌರ್ಮೆಂಟ್ಗೆ ಏನ್ ಮಾಡಬೇಕು, ಎಂಬೆಡ್ ಹೆಲ್ತ್ ಎಜುಕೇಶನ್ ಇಂಟು ಕರಿಕ್ಯುಲಮ್. ಹೆಲ್ತ್ ಬಗ್ಗೆ ಸಹ ಸಿಲೆಬಸ್ ನಲ್ಲಿ, ಪಠ್ಯಕ್ರಮದಲ್ಲಿ ಒಳ್ಳೆಯ ಅಂಶಗಳನ್ನು ಅಳವಡಿಸಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಮೀಡಿಯಾ, NGO, ಕಾರ್ಪೊರೇಟ್ ಕ್ಯಾನ್ ಸಪೋರ್ಟ್ ಕ್ಯಾಂಪೇನ್ಸ್ ಅಂಡ್ ಅವೇರ್ನೆಸ್. ನಮ್ಮ ಮೀಡಿಯಾ, NGO, ಕಾರ್ಪೊರೇಟ್ ಗಳೆಲ್ಲ ಇರ್ತಾವಲ್ವಾ, ಅವರೆಲ್ಲ ಕ್ಯಾಂಪೇನ್ ಗಳನ್ನ ಮಾಡ್ಲಿಕ್ಕೆ, ಅವೇರ್ನೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ವೆ. ಅದ್ರ ಮೂಲಕ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಇವಾಗ ಏನ್ ನೋಡಿದ್ವಿ ನಾವು, ನಮ್ಮ SDG ಪ್ರೋಗ್ರೆಸ್ ಎನ್ಕರೇಜ್ ಆಗ್ತಾ ಇದೆ ಅಂತಂದ್ರೆ ಎನ್ಕರೇಜಿಂಗ್ ಇದು, ನಾವು ಒಳ್ಳೆ ಹಾದಿಲಿ ಇದ್ದೇವೆ. ಆದ್ರೆ ಕೆಲವೊಂದ್ ಕಡೆ ನಾವು ಹೆಲ್ತ್ ಗೋಲ್ಸ್ ಗಳಲ್ಲಿ ಲ್ಯಾಗ್ ಆಗ್ತಾ ಇದೆ. ಇನ್ನು ಓನ್ಲಿ 17% ಆಫ್ ಗ್ಲೋಬಲ್ SDG ಟಾರ್ಗೆಟ್ಸ್ ಆರ್ ಆನ್ ಟ್ರ್ಯಾಕ್ ವರ್ಲ್ಡ್ ವೈಡ್. ಇಂಡಿಯಾ ಮಸ್ಟ್ ಆಕ್ಟ್ ಫಾಸ್ಟ್. ನಾವು ಆದಷ್ಟು ಬೇಗ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ. 2030ಗೆ ಮೈಲ್ ಸ್ಟೋನ್, ನಾವೊಂದು ಮೈಲ್ ಸ್ಟೋನ್ ಅಂತ ಕನ್ಸಿಡರ್ ಮಾಡಬೇಕು, ಅದೇ ಎಂಡ್ ಪಾಯಿಂಟ್ ಅಲ್ಲ. ನಮ್ಮ ಟ್ರೂ ಗೋಲ್ ಏನು, ಸದ್ಯಕ್ಕೆ 2047ಕ್ಕೆ ವಿಕಸಿತ ಭಾರತವನ್ನು ಸಾಧಿಸೋದು. ಹೆಲ್ದಿ ಇಂಡಿಯಾ, ಸ್ಟ್ರಾಂಗ್ ಸಿಸ್ಟಮ್ಸ್ ಅಂಡ್ ಅವೇರ್ ಸಿಟಿಸನ್ಸ್. ಹೇಗಿರ್ಬೇಕು ನಮ್ಮ ದೇಶ, ವಿಕಸಿತ ಭಾರತದ ಹೇಗಿರ್ಬೇಕಂತಂದ್ರೆ ಹೆಲ್ದಿ ಇಂಡಿಯಾ, ಆರೋಗ್ಯ ವ್ಯವಸ್ಥೆ ಎಲ್ಲಾ ಕಡೆ ಸದೃಢವಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯದಿಂದ ಬಾಳಿ ಬದುಕ್ತಾ ಇರಬೇಕು, ಸ್ಟ್ರಾಂಗ್ ಸಿಸ್ಟಮ್ಗಳಿರ್ಬೇಕು, ಮತ್ತೆ ಸಿಟಿಸನ್ ಅವೇರ್ನೆಸ್, ಪ್ರತಿಯೊಂದರ ಬಗ್ಗೂ ಜ್ಞಾನವನ್ನು ಹೊಂದಿರುವ, ವಿವೇಕವನ್ನು ಹೊಂದಿರುವ, ಜಾಗೃತಿಯನ್ನ ಮೂಡಿಸ್ಕೊಂಡಿರೋ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಿರ್ಬೇಕು. ಹಾಗಾಗಿ ಆ ಒಂದು ಹಂತವನ್ನ ಸಾಧಿಸಬೇಕು ಅಂತಂದ್ರೆ ನಾವು ಈಗಲಿಂದಾನೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.